ಈಗ ದಲಿತರ ಸಮಾವೇಶ ಮಾಡಲಿಕ್ಕೆ ಒಂದು ಕಡೆ ತಯಾರಿ ನಡೆದಿದೆ. ದಲಿತರ ಸಮಾವೇಶ ಮಾಡಲಿಕ್ಕೆ ತಯಾರಿ ನಡೆದಿದೆ. ಮಾಡಲಿ, ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ, ನಾವು ಹೋಗ್ತೀವಿ ಕಾರ್ಯಕ್ರಮಕ್ಕೆ. ಅಲ್ಲ, ಏನು ಬೇರೆ ಮೆಸೇಜ್ ಕೊಡ? ಏನು ಮೆಸೇಜ್ ಇಲ್ಲ. ದಲಿತ ಸಮಾಜದ ಒಂದು ಕಾರ್ಯಕ್ರಮ, ಒಂದು ಅಲ್ಪಸಂಖ್ಯಾತ ಕಾರ್ಯಕ್ರಮ ನಾನು ಮಾಡಿದ್ದೆ. ಹಾಗಾಗಿ ದಲಿತ ಸಮಾಜದ್ದು ಎಲ್ಲ ಸಮಾಜದವರು ಒಂದೊಂದು ಆಸೆ ಇರ್ತದೆ, ನಾವು ಒಂದು ಸಮಾಜದ ಒಂದು ಕಾರ್ಯಕ್ರಮ ಮಾಡುವಂಥ. ಆ ಕಾರ್ಯಕ್ರಮ ನಮ್ದು ಎಲ್ಲ ಬೆಂಬಲ ಇದೆ, ನಾವು ಆ ಕಾರ್ಯಕ್ರಮ ಹೋಗ್ತೀವಿ. ಇಂದಿರಾ ಗಾಂಧಿ ಅವರು ಪ್ರಧಾನಿ ಇದ್ದಾಗ ಸ್ಥಾನ ಬಿಟ್ಟುಕೊಟ್ರು ಅಂತ ತ್ಯಾಗದ ಮಾತು ಮಾತಾಡ್ತಾ ಇದ್ದಾರೆ. ಎಲ್ಲ ವೈರಾಗ್ಯ ಅದೆಲ್ಲ ಈಗ ನಾನು ಹೇಳ್ತಲ್ಲ ಸರ್, ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಇವತ್ತು ಈ ಮನೆ ಬಗ್ಗೆ ಮಾತಾಡಿದ್ರೆ ಸಂತೋಷ. ನೋಡಿ, ಎಂಥ ಒಳ್ಳೆ ಮನೆ ಕಟ್ಟಿದ್ದೀವಿ ನೋಡಿ. ನೋಡಿ, ಈಗ ಒಂದು ನಿಮಿಷ ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಕೇಳ್ತೀನಿ ನಾನು. ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ, ಕರೆಕ್ಟ್ ತಾನೆ? 2023ರಲ್ಲಿ ನಾವು 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಇದೇ ವಿರೋಧ ಪಕ್ಷದವ್ರು ಏನಂದರು, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಏನಕ್ಕಂದರೆ ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ, ಇವ್ರು ಸುಮ್ಮನೆ ರಾಜಕೀಯ ಭಾಷಣ ಮಾಡಿದ್ದಾರೆ, ಈ ಗ್ಯಾರಂಟಿಗಳು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ವಿರೋಧ ಪಕ್ಷದವ್ರು ಹೇಳಿರ್ತಾನೆ. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ಯಾರಪ್ಪ ಅದು ಏನಕ್ಕೆ ಬಂಗ್ ಮಾಡ್ತಿಲ್ಲ ಇವರು? ಈ ಕೇಳಪ್ಪ ಸ್ವಾಮಿ, ಈ 5 ಗ್ಯಾರಂಟಿಯನ್ನು ಲಾಗು ಮಾಡಿರೋದು ತಮಗೆಲ್ಲ ಗೊತ್ತಿರೋದು ವಿಚಾರ. ಅದ್ರ ಜೊತೆಯಲ್ಲಿ ನಾವು ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. ಬ್ರದರು ಕೇಳಪ್ಪ, ಇಲ್ಲಿ ಇದು 6ನೇ ಗ್ಯಾರಂಟಿ ಅಂತೀನಿ ನಾನು. ಇದು 6ನೇ ಗ್ಯಾರಂಟಿ, ಇದು ಮನೆ ಕೊಡೋದಿದೆಯಲ್ಲ, ಇದು 6ನೇ ಗ್ಯಾರಂಟಿ. ಏನಕ್ಕಂದ್ರೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ, ನಾವು ಈ ಥರ ಮನೆಗಳು ಕೊಡ್ತೀವಿ ಅಂತ. 5 ಗ್ಯಾರಂಟಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. 5 ಗ್ಯಾರಂಟಿ ಲಾಗು ಆಗಿರೋ ತಮಗೆಲ್ಲ ಗೊತ್ತಿರೋದು ವಿಚಾರ. ಇದು 6ನೇ ಗ್ಯಾರಂಟಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಾವು ಮನೆಗಳು ಕೊಡ್ತೀವಿ ಅಂತ ಹೇಳಿರಲಿಲ್ಲ ಬಡವರಿಗೆ ಚುನಾವಣೆ ಟೈಮಲ್ಲಿ. ಅಂದರೆ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ, ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಸಿದ್ದರಾಮಯ್ಯಗೆ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆಯಾ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಏನಕ್ಕೆ ಬಿಜೆಪಿಯವರು ಕೊಡಬೇಕಾಗಿತ್ತಾನೆ? ಒಂದು ನಿಮಿಷ, ಬಿಜೆಪಿಯವರು ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಕುಮಾರಸ್ವಾಮಿ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಆವಾಗ ಗ್ಯಾರಂಟಿಗಳು ಇರಲಿಲ್ಲ. ಅದು ಹೇಳ್ತಾರೆ ದಿವಾಲಿ ಆಗಿದೆ, ಸರ್ಕಾರ ದುಡ್ಡಿಲ್ಲ. ಎಲ್ರಿ ಸ್ವಾಮಿ, ಬಿಜೆಪಿ ಸ್ನೇಹಿತರಿಗೆ ಕೇಳಕ್ಕೆ ಬಯಸ್ತೀನಿ ನಾನು, ಎಲ್ಲಿ ಸರ್ಕಾರ ದಿವಾಲಿ ಆಗಿದೆ? ದಿವಾಲಿ ಆಗಿದ್ದರೆ ಇವತ್ತು 9.5 ಸಾವಿರ ಕೋಟಿ ಮನೆ ಮುಖ್ಯಮಂತ್ರಿಗಳು ಬಡವ್ರ ಮನೆ ಕೊಡೋಕೆ ಒಪ್ಕೊಳ್ತಾ ಇದ್ರಾ? ಎಲ್ಲಿ ದಿವಾಲಿ ಆಗಿದೆ? ಇಲ್ಲ, ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ರೆ ಟಕ್ಕಲ್ರಿ, ಕಾಳಜಿ ಇರಬೇಕು ಅಂತಾರೆ. ಇಷ್ಟಲ್ಲೂ ಅವ್ರಿಗೆ ಗ್ಯಾರಂಟಿ ಇರಲಿಲ್ಲ, ಯಾವ ಗ್ಯಾರಂಟಿನೂ ಅವ್ರು ಕೊಟ್ಟಿಲ್ಲ. ಆ ಟೈಮಲ್ಲಿ ಬಡವ್ರು ಕೊಡಬೇಕಾಗಿತ್ತಿಲ್ಲ ಮನೆ. 1.5 ವರ್ಷ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿ ಕೊಡ್ಬೋದಾಗಿತ್ತು. ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಕೊಡ್ಬೋದಾಗಿತ್ತು. ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ. ಅಂದರೆ ಅಲ್ಲಿ ಅರ್ಥ ಆಗ್ತದೆ, ಅರ್ಥ ಮಾಡ್ಕೊಳ್ಬೇಕಾಗ್ತದೆ ನಾವು, ಅವ್ರ ಬಡವ್ರ ಬಗ್ಗೆ ಕಾಳಜಿ.